ಪಾಕ್ ವಿರುದ್ಧ ಯುದ್ಧಕ್ಕೆ ಹೋಗಲು ನಾನು ರೆಡಿ. ಸಚಿವ ಜಮೀರ್ ಹೇಳಿಕೆಗೆ ಸದಾನಂದಗೌಡರು ವ್ಯಂಗ್ಯವಾಡಿದ್ದಾರೆ. ಏನ್ ಹೇಳಿದ್ದಾರೆ? ಸಚಿವ ಜಮೀರ್ ಖಾನ್ ಹಾಸ್ಯಗಾರರಿಗಿಂತ ಕೆಳಗಿನವರು ಅಂತ ಹೇಳಿದ್ದಾರೆ. ಮೇಲಿನವರಲ್ಲ, ಕೆಳಗಿನವರು. ಪಾಕ್ಗೆ ಹೋಗಿ ಬಾಂಬ್ ಹಾಕಬೇಕಿಲ್ಲ, ಸುಮ್ಮನಿದ್ರೆ ಸಾಕು ಅಂತ ವ್ಯಂಗ್ಯವಾಡಿದ್ದಾರೆ. ಸಚಿವ ಜಮೀರ್ ವಿರುದ್ಧ ಸದಾನಂದಗೌಡರು ಕಿಡಿಕಾರಿ ಮಾತನಾಡಿರುವುದು ಈ ರೀತಿಯಾಗಿ. ಯಕ್ಷಗಾನದಲ್ಲಿ ಯಕ್ಷಗಾನ ಶುರುವಾಗಲಿಕ್ಕೆ ಮೊದಲು ಒಬ್ಬ ಹಾಸ್ಯಗಾರ ಬರ್ತಾನೆ, ಆಹೋ ದಕ್ಕಿತ್ತು ದಕ್ಕಿತ್ತು ಅಂತ ಹೇಳಿ. ಪ್ರಾಯಶಃ ಆ ಹಾಸ್ಯಗಾರನಿಗಿಂತ ಕೆಳಮಟ್ಟದಲ್ಲಿರುವಂಥವರು ನಮ್ಮ ಜಮೀರ್ ಅಂತ ನಾನು ಭಾವಿಸ್ತಾ ಇದ್ದೇನೆ. ಅದು ಮನೋರಂಜನೆಗಾಗಿ ಜನರನ್ನು ರಂಜಿಸುವಂಥದ್ದು. ಇದು ಹೇಳಿಕೆಗಳ ಮುಖಾಂತರ ಜನರನ್ನು ರಂಜಿಸುವಂಥ ಕೆಲಸ ಕಾರ್ಯಗಳನ್ನು. ನಿಜವಾಗಿ ಅವರು ಪಾಕಿಸ್ತಾನಕ್ಕೆ ಹೋಗಿ ಆತ್ಮಹತ್ಯೆ ಮಾಡಿಕೊಳ್ಬೇಕಾಗಿಲ್ಲ. ಇಲ್ಲೇ ಅವರ ಕ್ಷೇತ್ರದಲ್ಲೇ ಒಂದು ಬಾಂಬ್ ಕಟ್ಟಿಕೊಂಡು ಆತ್ಮಹತ್ಯೆ ಮಾಡ್ಬೋದು. ಒಂದು ಸಂದೇಶ ಹೋಗಲಿ ಇಡೀ ಜಗತ್ತಿಗೆ, ನೋಡಿ ಪಾಕಿಸ್ತಾನದ ವಿರುದ್ಧವಾಗಿ ಸ್ವಯಂ ಪ್ರೇರಿತವಾಗಿ ಆತ್ಮಹತ್ಯೆ ಮಾಡಿಕೊಂಡಂಥ ಧೀರೋದ್ಧಾರ ಒಬ್ಬ ಅದ್ಭುತ ನಾಯಕ ಜಮೀರ್ ಅಂತ ಹೋಗಲಿ, ಇಲ್ಲೇ ಮಾಡಿಕೊಳ್ಳಿ. ಅವರು ಮಾತಾಡೋದಕ್ಕೂ ಕೂಡ ಒಂದು ಇತಿಮಿತಿ, ಗೌರವ, ಘನಸ್ಥಿತಿ. ಜಮೀರ್ ಅವ್ರಿಗೆ ಯಾರಾದರೂ ಹೋಗ್ಬಿಟ್ಟು ನೀವು ಹಾಕ್ಕೊಂಡು ಹೋಗಿ ಬಾಂಬ್ ಹಾಕ್ಬಿಟ್ಟು ಪಾಕಿಸ್ತಾನ ಬ್ಲಾಸ್ಟ್ ಮಾಡಿ ಅಂತಂದ್ರೆ ಜಮೀರ್ ಅವ್ರು ಹೋಗ್ಬಿಡ್ತಾರಾ? ಅಷ್ಟೊಂದು ಆಸ್ತಿ ಸಂಪಾದನೆ ಮಾಡಿ ಅಷ್ಟೊಂದು ಮನೆಯೆಲ್ಲ ಕಟ್ಸ್ಬಿಟ್ಟು ಹೋಗಿ ಅಂದ್ರೆ ಹೋಗ್ತಾರೇನ್ರಿ? ಮಂತ್ರಿ ಸ್ಥಾನ ಬಿಟ್ಕೊಡಿ ಅಂತ ನೋಡೋಣ ಹೇಳಿ, ಅಷ್ಟು ಸಾಕು. ಪಾಕಿಸ್ತಾನಕ್ಕೆ ಹೋಗೋದು ಬೇಡ, ಮಂತ್ರಿ ಸ್ಥಾನವನ್ನು ಬಿಟ್ಟು ನೋಡಿ ಅಂತೇಳಿ ಬಿಟ್ಕೊಡೋಕ್ಕಾಗತ್ತಾ ಜಮೀರ್ ಅಹ್ಮದ್ ಖಾನ್ ಅವರೇ?